ಪಾರ್ಟಿ ಚಿತ್ರ 8 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಿಷಬ್ ಮಾಡಿರುವ ಟ್ವೀಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಈ ಟ್ವೀಟ್ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಆದರೆ ಇನ್ನೊಂದೆಡೆ ರಿಷಬ್ ಸರಿಯಾಗಿ ಮಾಡಿದ್ದಾರೆ. ರಶ್ಮಿಕಾಗೆ ಬರ್ತಾ ಬರ್ತಾ ಗಾಂಚಾಲಿ ಜಾಸ್ತಿ ಆಗ್ತಾ ಇದೆ. ಆಕೆ ಶೈನ್ ಆಗಿದ್ದೆ ಕನ್ನಡ ಸಿನಿಮಾದಲ್ಲಿ, ಆದ್ರೆ ಆಕೆ ಈಗ ಕನ್ನಡವನ್ನೇ ಮರೆತು ಬಿಟ್ಟಿದ್ದಾಳೆ ಅಂತ ರಿಷಬ್ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಒಟ್ನಲ್ಲಿ ಈ ಟ್ವೀಟ್ ಭಾರಿ ಚರ್ಚೆಗೆ ಈಗ ಗ್ರಾಸವಾಗಿದೆ. ಇಷ್ಟಕ್ಕೂ ರಿಷಬ್ ಶೆಟ್ಟಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾದ್ರೂ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಕಿರಿಕ್ ಪಾರ್ಟಿ ನಮ್ಮ ಸಿನಿ ಬದುಕಿನ ಭಾಗವಾಗಿ 8 ವರ್ಷಗಳು ಕಳೆದಿವೆ. ಅನೇಕ ಸುಂದರ ನೆನಪುಗಳು ಮತ್ತು ನಿಮ್ಮ ಪ್ರೀತಿ ಈ ಪಯಣವನ್ನ ಅರ್ಥಪೂರ್ಣವನ್ನಾಗಿಸಿವೆ. ನಿಮ್ಮ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ರಿಷಬ್ ಶೆಟ್ಟಿ ಬರೆದುಕೊಂಡಿದ್ರು. ಅದನ್ನ ಕಿರಿಕ್ ಪಾರ್ಟಿಯಲ್ಲಿ ನಡೆಸಿದ್ದ ಕೆಲವು ನಟರಿಗೆ ಟ್ಯಾಗ್ ಮಾಡಿದ್ರು. ಆದ್ರೆ ರಶ್ಮಿಕಾ ಮಂದಣ್ಣ ಅವರಿಗೆ ಮಾತ್ರ ಟ್ಯಾಗ್ ಮಾಡಿರಲಿಲ್ಲ. ಈ ಸಂದೇಶದ ಜೊತೆಗೆ ಅವರು ಕಿರಿಕ್ ಪಾರ್ಟಿ ಸಿನಿಮಾದ ಫೋಟೋ ಶೇರ್ ಮಾಡಿದ್ರು. ಆದ್ರೆ ಆ ಫೋಟೋದಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸದಂತೆ ಮಾಡಿದ್ರು. ರಿಷಬ್ ಶೆಟ್ಟಿ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅನ್ನೋದು ರಶ್ಮಿಕಾ ಮಂದಣ್ಣ ಅಭಿಮಾನಿಗಳ ಗೋಳಾಟ. ಅಂದಹಾಗೆ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಡುವಿನ ಶೀತಲ ಸಮಯ ಈಗಿನದ್ದಲ್ಲ. ಕಾಲೇಜಿನಲ್ಲಿ ಪಾಠ ಕೇಳುತ್ತಾ ಮಾಡೆಲಿಂಗ್ ಮಾಡ್ತಾ ಇದ್ದ ರಶ್ಮಿಕಾ ಮಂದಣ್ಣ ಅವರಿಗೆ ಮೊದಲು ಚಾನ್ಸ್ ಕೊಟ್ಟಿದ್ದೆ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ. 2016ರಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ರಶ್ಮಿಕಾ ಮಂದಣ್ಣ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಈ ಚಿತ್ರವನ್ನ ಕೇವಲ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಆದ್ರೆ ಇದು ಭಾರಿ ಸೂಪರ್ ಹಿಟ್ ಆಗಿ 50 ಕೋಟಿ ರೂಪಾಯಿ ಗಳಿಸಿತ್ತು. ಆ ಬಳಿಕ ರಶ್ಮಿಕಾ ಮಂದಣ್ಣಗೆ ತೆಲುಗು ಮತ್ತು ಹಿಂದಿ ಚಿತ್ರರಂಗದಿಂದ ಅವಕಾಶಗಳು ಒದಗಿ ಬಂದಿತ್ತು. ಕೆಲವು ಹಿಟ್ ಚಿತ್ರಗಳ ಬಳಿಕ ರಶ್ಮಿಕಾ ನ್ಯಾಷನಲ್ ಕ್ರಶ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ರು. ಆದ್ರೆ ರಶ್ಮಿಕಾ ಆ ಬಳಿಕ ಯಾವುದೇ ಕನ್ನಡ ಚಿತ್ರದಲ್ಲಿ ನಟಿಸಿರಲಿಲ್ಲ. ಸಾಲದೆಂಬಂತೆ ಸಂದರ್ಶನವೊಂದರಲ್ಲಿ ಅವರು ತಮಗೆ ಮೊದಲು ಅವಕಾಶ ನೀಡಿದ್ದ ರಿಷಬ್ ಮತ್ತು ರಕ್ಷಿತ್ ಅವರನ್ನ ಕಡೆಗಣಿಸಿದ್ರು. ಮುಂದೆ ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿ ಅವರು ರಶ್ಮಿಕಾಗೆ ಟಾಂಗ್ ಕೊಟ್ಟು ಅಲ್ಲಿಗೆ ಲೆಕ್ಕವನ್ನ ಚುಕ್ತಾ ಮಾಡಿದ್ರು. ಈ ವಿವಾದಕ್ಕೆ ತೇಪೆ ಹಚ್ಚೋದಕ್ಕೆ ರಶ್ಮಿಕಾ ಪ್ರಯತ್ನಿಸಿದ್ರು ಕೂಡ ರಿಷಬ್ ಮತ್ತು ರಕ್ಷಿತ್ ತಣ್ಣಗಾಗಿರ್ಲಿಲ್ಲ. ಈ ಜಟಾಪಟಿಗೆ ಈಗ ಇನ್ನೊಂದು ಹಿನ್ನೆಲೆ ಕೂಡ ಇದೆ. ಕಿರಿಕ್ ಪಾರ್ಟಿ ಯಶಸ್ಸಿನ ಬಳಿಕ ಪ್ರೇಮಿಗಳಾಗಿ ಬದಲಾಗಿದ್ದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಕೂಡ ನಡೆದು ಹೋಗಿತ್ತು. ಆದ್ರೆ ನಟನೆಯಲ್ಲಿ ಬ್ಯುಸಿಯಾಗಿದ್ದಂತಹ ರಶ್ಮಿಕಾ ಎಂಗೇಜ್ಮೆಂಟ್ ಬ್ರೇಕ್ ಮಾಡಿ ರಕ್ಷಿತ್ರಿಂದ ದೂರವಾಗಿದ್ರು. ಪಾಪ ರಕ್ಷಿತ್ ಶೆಟ್ಟಿ ಭಗ್ನ ಪ್ರೇಮಿಯಾಗಿದ್ರು. ಇನ್ನು ರಿಷಬ್ ಶೆಟ್ಟಿ ಪೋಸ್ಟ್ ಬೆನ್ನಿಗೆ ರಶ್ಮಿಕಾ ಮಂದಣ್ಣ ಅವರು ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದು 8 ವರ್ಷಗಳ ತಮ್ಮ ಸಿನಿ ಪಯಣವನ್ನ ನೆನಪಿಸಿಕೊಂಡಿದ್ದಾರೆ. ಚಿತ್ರೋದ್ಯಮದಲ್ಲಿ 8 ವರ್ಷಗಳನ್ನ ನಾನು ಕಳೆದಿದ್ದೇನೆ. ನಾನು ಇಲ್ಲಿವರೆಗೂ ಏನು ಮಾಡಿದ್ದೇನೋ ಅದು ಸಾಧ್ಯವಾದದ್ದು ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಮಾತ್ರ ಅಂತ ಥ್ಯಾಂಕ್ಸ್ ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ರು. ಈ 8 ವರ್ಷಗಳಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಬಹುದೂರವಾಗಿ ಸಾಗಿ ಬಂದಿದ್ದಾರೆ. ಆದ್ರೆ ಇವರ ನಡುವಿನ ಮುನಿಸು ಮಾತ್ರ ಇನ್ನೂ ತಿಳಿಯಾಗಿಲ್ಲ ಅನ್ನೋದಕ್ಕೆ ಈ ಲೇಟೆಸ್ಟ್ ಎಪಿಸೋಡ್ ಸಾಕ್ಷಿಯಾಗಿದೆ.